ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 21ನೇ ಕಂತು ಹಣ ಜಮಾ ಕುರಿತು ಅಪ್ಡೇಟ್ಸನ್ನು ಕೊಡ್ತೀನಿ. 21ನೇ ಕಂತು ಹಣ ಇದುವರೆಗೂ ಯಾರಿಗಾದರೆ ಬಂದಿಲ್ವೋ ಇಂತಹ ಫಲಾನುಭವಿಗಳಿಗೆ ಪೆಂಡಿಂಗ್ ಹಣ ಯಾವಾಗ ಜಮಾ ಆಗುತ್ತೆ, ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳಿಬಿಟ್ಟು ಫಲಾನುಭವಿಗಳು ನೀವು ಕೇಳ್ತಿದ್ದೀರಾ. ಜೊತೆಗೆ ಇದ್ರ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸನ್ನು ಕೊಡ್ತೀನಿ. ಆ್ಯಂಡ್ ಹಾಗೇನು 22ನೇ ಕಂತು ಹಣ ಜಮಾ ಕುರಿತು ಇವತ್ತಿನ ಈ ವಿಡಿಯೋದಲ್ಲಿ ಮಾಹಿತಿ ಆದರೆ ಸಿಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಕೆಳಗಡೆ ಲೈಕ್ ಬಟನ್ನು ಆ್ಯಂಡ್ ಹಾಗೇನೋ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಿರುತ್ತೆ. ಈ ಕೂಡಲೇ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನೀವು ವಿಶ್ ಮಾಡಬೇಕು ಅಂತಂದರೆ ಕಾಮೆಂಟ್ ಬಾಕ್ಸ್ ಮೂಲಕ ವಿಶನ್ನು ಮಾಡಿ, ಓಕೆನಾ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ 21ನೇ ಕಂತು ಹಣ ಆದರೆ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಯಿತು. ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ, ಅದಾದಮೇಲೆ ನೆಕ್ಸ್ಟ್ ದಿನ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಈ ರೀತಿ ಹಣ ಆದರೆ ಜಮಾ ಆಗ್ತಾ ಬರ್ತಿದೆ. ಇದುವರೆಗೂ ಸಹ 40 to 50% ಅಷ್ಟು ಫಲಾನುಭವಿಗಳಿಗೆ, ಅದಕ್ಕಿಂತ ಹೆಚ್ಚೇ ಈಗಾಗಲೇ 21ನೇ ಕಂತು ಹಣ ಜಮಾ ಆಗಿರುವಂಥದ್ದು ನೀವು ಅಬ್ಸರ್ವ್ ಮಾಡೋದಾದರೆ ನಿನ್ನೆ ಆ್ಯಂಡ್ ಹಾಗೇನೂ ಸಹ ಮೊನ್ನೆ ಸಾಕಷ್ಟು ಫಲಾನುಭವಿಗಳಿಗೆ ಬಂದಿದೆ ಬೇರೆ ಬೇರೆ ಜಿಲ್ಲೆಯವರಿಗೆ. ಈಗ ಯಾರಿಗಾದರೆ ಪೆಂಡಿಂಗ್ ಇದೆಯೋ ಇಂತಹ ಫಲಾನುಭವಿಗಳಿಗೆ ಹಣ ಯಾವಾಗ ಬರುತ್ತೆ ಏನು ಅಂತ ಅಂದರೆ, ಮೊದಲಿಗೆ ನೀವು ಒಂದು ತಿಳ್ಕೊಳ್ಳಿ, ವರಮಹಾಲಕ್ಷ್ಮಿ ಹಬ್ಬದ ದಿನದವರೆಗೂ ಸಹ ನಿಮಗೆ ಯಾವುದೇ ಥರದ ಹಣ ಬಿಡುಗಡೆ ಮಾಡಿರಲಿಲ್ಲ. ನಿಮ್ಗೆ ಒಟ್ಟಿಗೆ ಬಂದುಬಿಟ್ಟು 21, 22, 23ನೇ ಕಂತಿನ ಹಣ ಆದರೆ ಇನ್ನೂ ಸಹ ಬಾಕಿ ಇದ್ದಿದ್ದು. ಆಗೇನು ಮಾಡಿದ್ರು ಅಂತ ಅಂದರೆ, ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಕರೆಕ್ಟಾಗಿ ಒಂದು ಹಬ್ಬದ ದಿನ ಬಿಡುಗಡೆ ಮಾಡಿದ್ರು. ಸಂಜೆಯಿಂದ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗ್ತಾ ಬಂತು. ನೋಡಿ, ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೊಳ್ಳೋದಕ್ಕೆ 21ನೇ ಕಂತು ಹಣ ಪಡ್ಕೊಳ್ಳೋದಕ್ಕೆ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳಾದರೆ ಅರ್ಹರಿರುವಂಥದ್ದು. ಒಂದೇ ದಿನ ಎಲ್ಲ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡೋಕ್ಕೆ ಆಗುತ್ತಾ ಅಂತಂದರೆ ಖಂಡಿತವಾಗ್ಲೂ ಸಹ ಸಾಧ್ಯ ಇಲ್ಲ. ಯಾಕಂತ ಅಂದರೆ ಒಂದಿಷ್ಟು ರೂಲ್ಸ್ ಆದರೆ ಇರ್ತವೆ, ಒಂದಿಷ್ಟು ಟರ್ಮ್ಸ್ ಆದರೆ ಇರ್ತವೆ. ಹಾಗಾಗಿ ಒಂದೇ ದಿನ ಅಷ್ಟು ಜನಕ್ಕೆ ಹಣ ಜಮಾ ಮಾಡೋದಕ್ಕಾದರೆ ಆಗೋದಿಲ್ಲ. ಸೊ ಅದಕ್ಕೆ ಏನು ಮಾಡ್ತಿದ್ದಾರೆ ಅಂತ ಅಂದರೆ, ಪ್ಲ್ಯಾನ್ ಮಾಡಿಕೊಂಡು ಪ್ರತಿದಿನವೂ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಿರುವಂಥದ್ದು ನೀವು ಅಬ್ಸರ್ವ್ ಮಾಡೋದಾದರೆ ನೋಡಿ. ಪ್ರತಿದಿನವೂ ಸಹ ಬೇರೆ ಬೇರೆ ಜಿಲ್ಲೆಯವರಿಗೆ, ಅಂದರೆ ಒಂದೇ ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಆದರೆ ಜಮಾ ಆಗ್ತಿಲ್ಲ, ಎಲ್ಲ ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ಇದುವರೆಗೂ ನಿಮಗೆ 21ನೇ ಕಂತು ಹಣ ಬಂದಿಲ್ಲ ಅಂತ ಅಂದರೆ, ಇದೇ ತಿಂಗಳು 20ನೇ ತಾರೀಕು ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಸರ್ಕಾರದ ಕಡೆಯಿಂದ ಈಗಾಗಲೇ ಹಣ ಬಿಡುಗಡೆ ಮಾಡಿರುವಂಥದ್ದು. ಸರ್ಕಾರ ಇನ್ನೂ ಹಣ ಬಿಡುಗಡೆ ಮಾಡಿದೆಯೋ ಇಲ್ವೋ, ಪೆಂಡಿಂಗ್ ಇರುವ ಫಲಾನುಭವಿಗಳಿಗೆ ಬರುತ್ತೆ ಇಲ್ವೋ ಅಂತ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಒಂದೇ ಸಲ ಹಣ ಬಿಡುಗಡೆ ಮಾಡಿರುವಂಥದ್ದು. ಅದು ಯಾವಾಗ ಅಂತ ಅಂದರೆ, ವರಮಹಾಲಕ್ಷ್ಮಿ ಹಬ್ಬದ ದಿನ ಹಣ ಬಿಡುಗಡೆ ಮಾಡಿರುವಂಥದ್ದು. ಅವತ್ತಿಂದನೂ ಪ್ರತಿನಿತ್ಯ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬರ್ತಿದೆ. ಈಗಾಗಲೇ ಮ್ಯಾಕ್ಸಿಮಮ್ 50% ಅಷ್ಟು ಫಲಾನುಭವಿಗಳಿಗೆ ಕಂಪ್ಲೀಟ್ ಆಗಿದೆ. ಇನ್ನು ರಿಮೈನಿಂಗ್ ಇರುವಂಥವರಿಗೆ ಇದೇ ತಿಂಗಳು 20ನೇ ತಾರೀಕು ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ, ಓಕೆನಾ. ಯಾರು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದು ಇವತ್ತಾದರೂ ಜಮಾ ಆಗ್ಬೋದು, ನಾಳೆ ಆದರೂ ಜಮಾ ಆಗ್ಬೋದು. ಎಲ್ಲ ಜಿಲ್ಲೆಯವರಿಗೂ ಜಮಾ ಆಗಿದೆ. ಮೊದಲು ಇದೇ ಜಿಲ್ಲೆ, ನೆಕ್ಸ್ಟ್ ಇದೇ ಜಿಲ್ಲೆ ಅಂತ ಏನೂ ಸಹ ಇಲ್ಲ, ಓಕೆನಾ. 21ನೇ ಕಂತು ಹಣ ಕುರಿತು ಓಕೆ. ಈಗಾಗಲೇ 21ನೇ ಕಂತು ಹಣ ಯಾರಾದರೂ ರಿಸೀವ್ ಮಾಡ್ಕೊಂಡಿದ್ದಾರೆ, ಇಂತಹ ಫಲಾನುಭವಿಗಳು ಕೇಳ್ತಿದ್ದಾರೆ 22ನೇ ಕಂತು ಹಣ ಯಾವಾಗ ಬರುತ್ತೆ ಏನು ಅಂತ ಹೇಳಿಬಿಟ್ಟು. ಯಾಕಂತ ಅಂದರೆ, ನಾನು ಈಗಾಗಲೇ ನಿಮಗೆ ಸಾಕಷ್ಟು ವೀಡಿಯೋಸಲ್ಲಿ ಹೇಳಿದ್ದೆ, ಆಗಸ್ಟ್ ತಿಂಗಳಲ್ಲಿ 3ರಿಂದ 4 ತಿಂಗಳ ಹಣ ಬಾಕಿ ಇರುವಂಥದ್ದು. ಹಾಗಾಗಿ ಅಟ್ಲೀಸ್ಟ್ ಅಂದ್ರೂ 2 ತಿಂಗಳ ಹಣ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾವೆಲ್ಲ ಏನೊಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ ಅಂತ ಅಂದರೆ, ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಒಟ್ಟಿಗೆ 4,000 ಹಣ ಬಿಡುಗಡೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೇವಲ 21ನೇ ಕಂತು ಹಣ ಆದರೆ ಬಿಡುಗಡೆ ಮಾಡಿದ್ದು. ಈಗ 22ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಅಂದರೆ, ಮೊದಲಿಗೆ ನೋಡಿ, 21ನೇ ಕಂತು ಹಣನೇ ಸಹ ಒಂದಿಷ್ಟು ಫಲಾನುಭವಿಗಳಿಗೆ ಪೆಂಡಿಂಗ್ ಇರುವಂಥದ್ದು. ಇವರೆಲ್ಲರ ಬ್ಯಾಂಕ್ ಖಾತೆಗಳಿಗೆ ಬಂದು ಇದೇ ತಿಂಗಳಲ್ಲಿ 20ನೇ ತಾರೀಕು ಒಳಗಡೆ ಎಲ್ಲ ಆಲ್ಮೋಸ್ಟ್ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಇದೇ ತಿಂಗಳು ಕೊನೆಯಲ್ಲಿ ಗೌರಿ ಗಣೇಶ ಹಬ್ಬ ಇರುವಂಥದ್ದು. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮತ್ತೆ 2,000 ಹಣ ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ 22ನೇ ಕಂತು ಹಣ. ಯಾಕಂತ ಅಂದರೆ, ಈಗಾಗಲೇ ಕಳೆದ 4 ತಿಂಗಳ ಹಣ ಆದರೆ ಜಮಾ ಮಾಡಬೇಕು. ಹಾಗಾಗಿ ಇದೇ ತಿಂಗಳು 2 ತಿಂಗಳ ಹಣ ಜಮಾ ಮಾಡಿಬಿಟ್ರು ಅಂತ ಅಂದರೆ, ಈಗ 21 ಹೆಂಗೋ ಜಮಾ ಮಾಡಿಬಿಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ 22ನೇ ಕಂತು ಹಣ ಜಮಾ ಮಾಡಿದ್ರು ಅಂತಂದರೆ ಮುಂದಿನ ತಿಂಗಳಿಂದ ನಿಮಗೆ ಕರೆಕ್ಟಾಗಿ ಜಮಾ ಮಾಡ್ಬೋದು. ನೋಡಿ, ಇತ್ತೀಚೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ರು 21ನೇ ಕಂತು ಹಣ
ಜಮಾ ಮಾಡುವಂಥ ಪ್ರೋಸೆಸಲ್ಲಿ ಒಂದಿಷ್ಟು ರೂಲ್ಸ್ ಆದರೆ ಚೇಂಜ್ ಆಗಿದ್ದಾವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಬಂದು ಅಲ್ಲಿಂದ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಈ ರೀತಿ ಹೋಗಿ ಹಣ ಜಮಾ ಆಗುವಂಥದ್ದು ಅಂತ ಹೇಳಿಬಿಟ್ಟು ಅದಕ್ಕೆ ಲೇಟ್ ಆಗ್ತಿದೆ. ಇನ್ನು ಮುಂದೆ ಪ್ರತಿ ತಿಂಗಳು ಕರೆಕ್ಟಾಗಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅದರ ಪ್ರಕಾರ ನೋಡೋದಾದರೆ ಈಗಾಗಲೇ 21ನೇ ಕಂತು ಹಣ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದೆ. ಈಗ ನೆಕ್ಸ್ಟ್ 22ನೇ ಕಂತು ಹಣ ಬಂದುಬಿಟ್ಟು ಗೌರಿ ಗಣೇಶ ಹಬ್ಬದ ಟೈಮ್ಗೆ, ಗೌರಿ ಗಣೇಶ ಹಬ್ಬಕ್ಕೆ ನಿಮಗೆ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಬಟ್ 100% ಆಗಿ ಹೇಳಿಲ್ಲ, ಬಟ್ ಎಲ್ಲ ಥರದ ನಿರೀಕ್ಷೆ ಆದರೆ ಇರುವಂಥದ್ದು. ಸೊ ವೆಯ್ಟ್ ಮಾಡಿ ನೋಡಬೇಕು. 21ನೇ ಕಂತು ಹಣ ಆದಷ್ಟು ಬೇಗ 100% ಅಷ್ಟು ಫಲಾನುಭವಿಗಳಿಗೆ ಬರುತ್ತೆ. ಅದಾದಮೇಲೆ 22ನೇ ಕಂತು ಹಣ ಆದರೆ ಜಮಾ ಮಾಡ್ತಾರೆ. ಓಕೆನಾ? ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಂದು ಫಲಾನುಭವಿನೂ ಸಹ ನಿಮಗೆ 21ನೇ ಕಂತು ಹಣ ರಿಸೀವ್ ಆಗಿ 22ನೇ ಕಂತು ಹಣಕ್ಕಾಗಿ ವೆಯ್ಟ್ ಮಾಡ್ತಿದ್ದೀರಾ, ಇಲ್ಲ ಅಂತಂದರೆ 21ನೇ ಕಂತು ಹಣನೇ ನಿಮಗೆ ಬಂದಿಲ್ಲವಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಮುಂದೆ ಎಲ್ಲ ರೀತಿಯ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಪ್ರತಿನಿತ್ಯನೂ ಸಹ ನಿಮಗೆ ನಮ್ಮ ಒಂದು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಸಿಗ್ತಿರುತ್ತೆ. ವಾಚ್ ಮಾಡಿ. ಓಕೆನಾ? ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.